ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಜೋಡಿ ಎಷ್ಟು ಸೂಪರ್ ಆಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಕೆಲವೊಂದಿಷ್ಟು ಖಾಸಗಿ ಕಾರ್ಯಕ್ರಮಗಳಿಗೆ ಇಬ್ಬರು ಕೂಡ ಒಟ್ಟಾರೆಯಾಗಿ ಸೇರಿಕೊಳ್ತಾರೆ. ಸೊ ಜನ ಇವರಿಬ್ಬರನ್ನ ಭಾಳ ಇಷ್ಟಪಡ್ತಿರುವಂಥದ್ದು. ಸದ್ಯ ಇವತ್ತು ಏಕಾಏಕಿ ಗಿಲ್ಲಿ ನಟ ಅವರು ಕಾವ್ಯ ಅವರ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಯಾವ ವಿಚಾರವನ್ನು ಮಾತನಾಡಿದರು ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನೋಡೋಕ್ಕೂ ಮೊದಲು ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಗಿಲ್ಲಿ ನಟ ಅವರು ಭಾಳ ಟ್ರೆಂಡ್ನಲ್ಲಿದ್ದಾರೆ. ಸೊ ಯಾಕೆ ಅಂದರೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ, ಕೆಲವೊಂದಿಷ್ಟು ಇವೆಂಟ್ಗಳಿಗೆ, ಕೆಲವೊಂದಿಷ್ಟು ಪ್ರಚಾರಕ್ಕೆ ಗಿಲ್ಲಿ ನಟ ಭಾಳ ಸಖತ್ ಬ್ಯುಸಿಯಾಗಿದ್ದಾರೆ. ಸೊ ಇವತ್ತು ಒಳ್ಳೊಳ್ಳೆ ಸಿನಿಮಾಗಳನ್ನು ಗಿಲ್ಲಿ ನಟ ಅವರು ಪ್ರಮೋಟ್ ಮಾಡೋದಾಗಿರ್ಬೋದು, ಒಳ್ಳೊಳ್ಳೆ ಸಿನಿಮಾಗೆ ಅವಕಾಶಗಳು ಗಿಲ್ಲಿ ನಟನಿಗೆ ಬರ್ತಿರುವಂಥದ್ದು. ಸದ್ಯ ಇವತ್ತು ಗಿಲ್ಲಿ ನಟ ಕೆಲವೊಂದಿಷ್ಟು ಖಾಸಗಿ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಅದರಲ್ಲಿ ಕಾವ್ಯ ಶೈವರು ಕೂಡ ಇಬ್ಬರು ಕೂಡ ಒಟ್ಟಾರೆಯಾಗಿ ಸೇರಿಕೊಳ್ತಾರೆ. ಒಟ್ಟಾರೆಯಾಗಿ ಒಂದೇ ಕಾರ್ನಲ್ಲಿ ಬರ್ತಾರೆ, ಒಂದೇ ಕಾಮಿಡಿಯನ್ನು ಮಾಡ್ತಾರೆ. ಸಖತ್ತಾಗಿ ಇವರಿಬ್ಬರ ಕಾಂಬಿನೇಷನ್ ಸಖತ್ತಾಗಿ ಇಷ್ಟ ಇರುತ್ತೆ ಜನರಿಗೆ. ಸದ್ಯ ಇವರಿಬ್ಬರ ಮದುವೆ ಯಾವಾಗ ಅಂತ ಜನ ಅಂದ್ಕೊಳ್ತಾ ಇದ್ರು. ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಖಾಸಗಿ ವೇದಿಕೆಯಲ್ಲಿ ಕೂಡ ಹೇಳಿದರು. ಸದ್ಯ ಇವತ್ತು ಗಿಲ್ಲಿ ನಟ ಅವರು ಮದುವೆ ವಿಚಾರದ ಬಗ್ಗೆ ಗಿಲ್ಲಿ ಕಾವ್ಯ ಅವರ ಕುಟುಂಬಸ್ಥರ ಜೊತೆ ಆಗಿರ್ಬೋದು, ಕೆಲವೊಂದಿಷ್ಟು ಆಪ್ತ ವಲಯದಿಂದ ಕೇಳಿರುವಂಥ ವಿಚಾರ, ಮದುವೆ ವಿಚಾರದ ಬಗ್ಗೆ ಮಾತನಾಡಿದರು ಅನ್ನೋದು. ಸದ್ಯ ಏಕಾಏಕಿ ಕಾವ್ಯ ಅವರ ಫೋನ್ ಮಾಡಿ ಅವರಿಗೆ ಗಿಲ್ಲಿ ನಟ ಅವರು 1 ಗಂಟೆಗಳ ಕಾಲ ಮಾತನಾಡಿದ್ದಾರೆ. ಕೆಲವೊಂದಿಷ್ಟು ಸಿನಿಮಾಗಳ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಸೊ ಮದುವೆ ವಿಚಾರದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಅನ್ನೋದು ಮೂಲಗಳ ಪ್ರಕಾರ ತಿಳಿದು ಬಂದಿರುವಂಥದ್ದು. ಸದ್ಯ ಒಟ್ಟಾರೆಯಾಗಿ ಜನ ಅಂದ್ಕೊಳ್ತಿರೋದು ಕಾವ್ಯ ಗಿಲ್ಲಿ ಮದುವೆ ಆದರೆ ಸಖತ್ತಾಗಿರುತ್ತೆ, ಅವರ ಜೀವನ ಚೆನ್ನಾಗಿರುತ್ತೆ ಅನ್ನೋದು. ಸೊ ಇಲ್ಲಿ ಇಬ್ಬರು ಕೂಡ ಇವರ ಕುಟುಂಬಸ್ಥರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಮುಖ್ಯವಾದಂಥ ವಿಚಾರ. ಆದರೆ ಮೇಲ್ನೋಟಕ್ಕೆ ಗಿಲ್ಲಿ ಮತ್ತು ಕಾವ್ಯ ಅವರು ಸಣ್ಣ ಗುಸುಗುಸು ಕೇಳಿ ಬರ್ತಿರುವಂಥವು. ಇಬ್ಬರು ಕೂಡ ಪ್ರೀತಿಯಲ್ಲಿ ಇದ್ದಾರೆ. ಸೊ ಇವರಿಬ್ಬರು ಮದುವೆ ಆದರೆ ಸಖತ್ತಾಗಿರುತ್ತೆ. ಸೊ ನೀವು ಕೂಡ ಏನು ಹೇಳ್ತೀರಾ, ಅವರು ನಿಮ್ಮ ನಿರ್ಧಾರವನ್ನು ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯ ಗಿಲ್ಲಿಯವರು ಕಾವ್ಯ ಬಳಿ ಏಕಾಏಕಿ ಕಾಲ್ ಮಾಡಿ ಕೆಲವೊಂದಿಷ್ಟು ವಿಚಾರದ ಬಗ್ಗೆ ಫೋನಲ್ಲಿ ಮಾತನಾಡಿ, ಸೊ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಏನು ಹೇಳ್ತೀರಾ ನೀವು, ನಿಮಗೆ ನಾನು ಇಷ್ಟ ಅನ್ನೋದನ್ನು ಧೈರ್ಯವಾಗಿ ಇವತ್ತು ಕೇಳಿರುವಂಥದ್ದು. ಸೊ ಇದರಿಂದ ರೆಸ್ಪಾನ್ಸ್ ಕಾವ್ಯ ಕಡೆಯಿಂದ ಸಿಕ್ಕಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.